ಪಂಚಾಯತಿ ಮೆಂಬರಿಂದ ಆಗಿಲ್ಲ. ನಮ್ಮ ಸದಸ್ಯರು ಅಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದಾರೆ. ಸೋಮ ತಿಮ್ಮೇಗೌಡ ಆಗಿರ್ಬೋದು, ಉಮೇಶ್ ಅವರಿರ್ಬೋದು. ಎಲ್ಲ ಗ್ರೇಟರ್ ಬೆಂಗಳೂರಿಗೆ ಸೇರಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ನಡೆದಿದ್ದೇನೋ ಅನ್ನುವಂತಹ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ. ಮೊದಲದಾಗಿ ಯಶವಂತಪುರ ಕ್ಷೇತ್ರದ ಬಹುತೇಕ ಪಂಚಾಯಿತಿಗಳು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೋಮಶೇಖರ್ ಘೋಷಣೆ ಮಾಡಿದ್ರು. ವಿಶೇಷವಾಗಿರ್ತಕ್ಕಂಥ ಗಮನ ಸೆಳೆಯುವಂಥ ವಿಚಾರ. ಹಾಗೆಯೇ ಅಲ್ಲಿ ಗಮನಿಸಿದ್ದು ಅಂತಂದರೆ ಪಂಚಾಯಿತಿ ಸದಸ್ಯರು ವರ್ಸಸ್ BT ಶ್ರೀನಿವಾಸ್ ಈಕ್ವಲ್ಸ್ ST ಸೋಮಶೇಖರ್. ಏನಿದು? ಪಂಚಾಯಿತಿ ಸದಸ್ಯರು ವರ್ಸಸ್ BT ಶ್ರೀನಿವಾಸ ಮೂರ್ತಿ ಈಕ್ವಲ್ಸ್ ST ಸೋಮಶೇಖರ್. ಇದಿಷ್ಟು ನಿಮ್ಮ ಗಮನಕ್ಕೆ ತರುವಂಥ ಇವತ್ತಿನ ವಿಶೇಷ ಸುದ್ದಿ. ಕೆಂಗೇರಿ ಹೋಬಳಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಕೊಮ್ಮಘಟ್ಟ ಗ್ರಾಮಕ್ಕೆ ಸೇರಿದಂಥ ಬಸವೇಶ್ವರ ನಗರ ಸರ್ಕಲ್ ಒಳಗೆ ಇವತ್ತು ಆಯೋಜನೆಯಾಗಿತ್ತು. ಸಹಜವಾಗಿ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು, ಅನೇಕ ಸಮಸ್ಯೆಗಳನ್ನು ಹೇಳಿದರು. ಸೂಲಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಮ್ಮ ಪುಟ್ಟನರಸಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬಹುತೇಕ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದು ಒಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ಅಲ್ಲಿ ನಡೆದಂಥ ವಿಶೇಷ ಅಂತ ಹೇಳಿದ್ರೆ ಅನೇಕ ಸಮಸ್ಯೆಗಳನ್ನು ಹೇಳ್ತಾ ಇದ್ದರು. ಆರಂಭದೊಳಗೆ ಅಲ್ಲಿ ಮಾತನಾಡಿದಂಥ ಒಬ್ಬ ನಾಗರಿಕರು ಹೇಳಿದ್ರು, ಸದಸ್ಯ ತಿಮ್ಮೇಗೌಡ ಅಂದರೆ ಅವರು ಶ್ರೀಮತಿಯವರು ಸದಸ್ಯರು, ಶೋಭಾ ತಿಮ್ಮೇಗೌಡರು, ಶ್ರೀಮತಿ ಉಮೇಶ್ರವರು ಇಬ್ಬರೂ ಕೂಡ ನಾವು ಕರೆದಾಗ ತಕ್ಷಣವೇ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದ್ದಾರೆ. ಇವರಿಬ್ಬರು ಸದಸ್ಯರು ಇಲ್ಲ ಅಂದರೆ ನಮ್ಮ ಸಮಸ್ಯೆ ಬಗೆಹರಿತಾ ಇರಲಿಲ್ಲ, ಕಗ್ಗಾಡಾಗೋಗಿತ್ತು, ಕ್ಲೀನ್ ಮಾಡಿಸ್ತಾ ಇದ್ದಾರೆ, ಟ್ಯಾಕ್ಸನ್ನು ಅಲ್ಲೇ ಬಂದು ಸ್ಥಳ ತೆಗೆದುಕೊಂಡಿದ್ದಾರೆ ಅಂಥೇಳಿ ಹೀಗೆ ಇಬ್ಬರನ್ನೂ ಕೂಡ ತಿಮ್ಮೇಗೌಡರನ್ನ ಹಾಗೂ ಉಮೇಶ್ರವರನ್ನು ಸಾಕಷ್ಟು ಹೊಗಳಿದ್ರು. ಅದಾದ ಮೇಲೆ ಅಲ್ಲಿಯ ಸಂಘದವರು ಒಂದು ಮನವಿಯನ್ನು ಕೊಟ್ಟರು. ಸಾಕಷ್ಟು ತೊಂದರೆ ಆಗಿದೆ ಎನ್ನುವಂಥ ಸಂದರ್ಭಗಳಿಗೆ ಮನವಿಯನ್ನು ಕೊಡುವ ಸಂದರ್ಭದೊಳಗೆ ಸ್ಥಳೀಯ BT ಗಾರ್ಡನಿನ ಮುಖ್ಯಸ್ಥರಾಗಿರ್ತಕ್ಕಂಥ BT ಶ್ರೀನಿವಾಸ ಮೂರ್ತಿಯವರು ಅನೇಕ ಸಮಸ್ಯೆಗಳನ್ನು ಹೇಳುವಾಗ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಒಂದಷ್ಟು ಅಭಿವೃದ್ಧಿಗಳಾಗಿದೆ, ಒಂದಷ್ಟು ತೊಂದರೆಗಳಿದೆ, ಆದರೆ ಅಭಿವೃದ್ಧಿ ಆಗಿರೋ ವಿಚಾರಗಳಲ್ಲಿ ಯಾವುದೇ ಪಂಚಾಯಿತಿ ಸದಸ್ಯರು ನಾನು ಮಾಡಿದ್ದೇನೆ ಅಂತ ಬೆನ್ನು ತಟ್ಟಿಕೊಳ್ಳುವ ಅಗತ್ಯತೆ ಇಲ್ಲ. ಸದಸ್ಯರು ಯಾರೂ ಮಾಡಿಲ್ಲ. ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಅವರ ಅನುದಾನದೊಳಗೆ ಕೆಲಸವಾಗಿದೆಯೇ ವಿನಃ ಇದಕ್ಕೆ ಯಾವ ಪಂಚಾಯಿತಿ ಸದಸ್ಯರೂ ಅಲ್ಲ. ನಿಮ್ಮ ಬೆನ್ನನ್ನು ನೀವು ತಟ್ಟಿಕೊಳ್ಳಬೇಡಿ ಅಂತ ಹೇಳಿದರು. ಒಂದು ಕಡೆ ಪಂಚಾಯಿತಿ ಸದಸ್ಯರ ಬಗ್ಗೆ ಹೊಗಳದಂಥದ್ದು ವರ್ಸಸ್ BT ಶ್ರೀನಿವಾಸ ಮೂರ್ತಿಯವರು ಅವರೇ ಮಾಡಿದ್ರು ಅಂತ ಅಲ್ಲ ಅನ್ನುವಂಥದ್ದು ಹೇಳೋದಂಥದ್ದು ನಿಮ್ಮ ಗಮನಕ್ಕೆ. ಈಕ್ವಲ್ಸ್ ST ಸೋಮಶೇಖರ್ ಏನು ಅಂತ ಆಮೇಲೆ ಹೇಳ್ತೀನಿ. ಇದಿಷ್ಟು ಸಮಸ್ಯೆಗಳ ಬಗ್ಗೆಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ಮಧ್ಯೊಳಗೆ ಸ್ಥಳೀಯ ಮುಖಂಡರು ಹಾಗೂ ಅವರ ಶ್ರೀಮತಿಯವರಲ್ಲೂ ಸದಸ್ಯರಿದ್ದಾರೆ. ಉಮೇಶ್ ಅವರ ಪತ್ನಿ ಅವರಲ್ಲೂ ಸದಸ್ಯರಿದ್ದಾರೆ, ಸೌಭಾಗ್ಯ S ಉಮೇಶ್ರವರು. ಉಮೇಶ್ರವರು ಆರಂಭದಲ್ಲಿ ಮಾತನಾಡ್ತಾ ಹೇಳಿದ್ರು, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ನಾವು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೇವೆ, ಸೋಮಶೇಖರ್ ಸಾಕಷ್ಟು ಕೆಲಸಗಳಾಗಿದೆ, ಇನ್ನಷ್ಟು ಸಮಸ್ಯೆಗಳು ಬಾಕಿ ಇದೆ ಎನ್ನುವಂಥ ಮಾತನ್ನು ಉಮೇಶ್ರವರು ಹೇಳಿದ್ರು. ಅವರು ಕಡೆಗೆ ಒಂದು ಮಾತನ್ನು ಹೇಳಿದ್ರು, ನಾವು ಯಾಕಾರ ಪಂಚಾಯತ್ ಸದಸ್ಯರಾಗಿ ಗೆದ್ದುಬಿಟ್ಟಿದ್ದೀವೋ ಅನ್ನೋಷ್ಟು ಬೇಸರ ಆಗ್ತಾ ಇದೆ ನಮಗೆ, ಯಾರನ್ನೂ ಒಪ್ಪಿಸಲು ಸಾಧ್ಯವಿಲ್ಲ ಅನ್ನುವಂಥ ಸತ್ಯದ ವಿಚಾರವನ್ನು ಹೇಳಿದ್ರು. ಉಮೇಶ್ ಅವರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸರ್, ಕಳೆದ ಬಾರಿ ಗ್ರಾಮ ಸಭೆಯಲ್ಲಿ ಸಾಕಷ್ಟು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ರಿ, ಅದೆಲ್ಲ ಬಗೆಹರಿತಾ? ಈ ಹೊಸ ಸಮಸ್ಯೆಗಳ ಬಗ್ಗೆ ಏನು ಗಮನ? ಕೆಲವು ಸಮಸ್ಯೆಗಳು ಬಗೆಹರಿದಿರೋದು ಖಂಡಿತ ನಿಜ. ಮಾನ್ಯ ಶಾಸಕರ ಒಂದು ಆದೇಶ ಇತ್ತು ಮತ್ತು ಅವರ ಬಲದಿಂದ ಎಲ್ಲ ನಮ್ಮ PDO ಮತ್ತು ಸೆಕ್ರೆಟರಿ ಇದರಿಂದ ಎಲ್ಲ ಆಯಿತು. ಈ ಜನಸಂಖ್ಯೆ ಜಾಸ್ತಿ ಆದಂಗೆ ತುಂಬ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಈಗ ನಮ್ಮ ಊರಲ್ಲಿ ಕೊಮ್ಮಘಟ್ಟದಲ್ಲಿ 40-50 ವರ್ಷ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ಸಕ್ರಮ ಮಾಡಿಕೊಡ್ಬೇಕು ಅಂತ ವಿನಂತಿನೂ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಸ್ಮಶಾನ ಇಲ್ಲ, ಸುಮಾರು ಈ BDNವರು ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಸುಮ್ಮನೆ ಸ್ಟೇಟ್ಮೆಂಟೇ ಬೇರೆ ಕೊಡ್ತಾ ಇದ್ದಾರೆ BDNವರು. ಗ್ರಾಮಕ್ಕೆ ಒಂದು ಸ್ಮಶಾನ ಇರಬೇಕು ಅಂತ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ಸ್ಟೇಟ್ ಗೌರ್ಮೆಂಟ್ ಹೇಳಿದ್ದಾರೆ, ಎಲ್ಲ ಸರ್ಕಾರವೂ ಹೇಳ್ತಾನೆ ಇದ್ದಾರೆ. ಆದರೂ ಸಹ ಕೊಮ್ಮಘಟ್ಟ ಗ್ರಾಮಕ್ಕೆ ಇದುವರೆಗೂ ಸ್ಮಶಾನದಿಲ್ಲ. ನಾಳೆ ಹೋಗ್ಬಿಟ್ಟು ಜನಪ್ರತಿನಿಧಿಗಳಿಗೆ ನಾವು ಹೋಗ್ಬಿಟ್ಟು ಅವ್ರು ಓಟ್ ಕೇಳೋಕ್ಕೆ ನಮಗೆ ಮುಜುಗರ ಆಗ್ತಾ ಇದೆ. ಆ ಥರ ಪರಿಸ್ಥಿತಿ ಬಂದಿದೆ. ಇದು ನಾನು ST ಸೋಮಶೇಖರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ. ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ BDNವರು ಈಗಿರೋ ಜಾಗನ ಅರ್ಧ ಗಂಟೆ CM ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದನ್ನ ಲೇಔಟೇ ಮಾಡಿಬಿಟ್ಟಿರ್ತಾರೆ. ತುಂಬ ತೊಂದರೆ ಕೊಡ್ತಾ ಇದೆ BDN ಜೈಗೆ. ಸುಮ್ಮನೆ ಹೇಳ್ಕೊಳೋದಕ್ಕೆ ಅಷ್ಟೇ ನಮಗೆ ಇದಾಗ್ತಾ ಇದೆ. ಮತ್ತು ಇನ್ಸೆಂಟಿವ್ ಸೈಟ್ ಭೂಮಿ ಕೇಳ್ಕೊಂಡು ಇವತ್ತು ಎಷ್ಟೋ ಜನ 50-60 ಜನ ಬಂದಿರು.
ಅವ್ರಿಗೆ ಇವರು ಕಾನೂನು ಪ್ರಕಾರ ಒಂದು ಉಪವಾಸ ಜನ ಯೋಧನ ಸೈಟ್ ಕೊಡೋದಕ್ಕೂ ಇವತ್ತೂ ಸಹ ಎಲ್ಲ ಸರ್ಕಾರದವರು ಅಷ್ಟೇ, ಒಂದೇ ಸರ್ಕಾರ ಅಂತಲ್ಲ, BJP ಸರ್ಕಾರ ಆಗಲಿ, ದಳನೇ ಆಗಲಿ, ಕಾಂಗ್ರೆಸ್ ಎಲ್ಲ ಸರ್ಕಾರದವರು ಇದುವರೆಗೂ ತೊಂದರೆ ಕೊಡ್ತಾ ಇದ್ದಾರೆ ಹೊರತು ರೈತರಿಗೆ ಇನ್ನೂ ಏನೂ ಮಾಡಿಲ್ಲ. ಇನ್ನೂ ತುಂಬ ಇದೆ. ನಮ್ಮ ಮೇಘರಟ್ಟಿ ಇವತ್ತು ಅವರು 1972-73 ಅವ್ರ ತಂದೆ ಕಾಲದಲ್ಲಿ ಇದ್ದಾಗ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಆ ಟೈಮಲ್ಲಿ ಅವರು ಹೌಸಿಂಗ್ ಬೋರ್ಡಲ್ಲಿ ಲೋನ್ ತೊಗೊಂಡಿದ್ರು. ಆ ಲೋನ್ ಅವ್ರಿಗೆ ಹೌಸಿಂಗ್ ಬೋರ್ಡ್ ಮೈಸೂರು ಯೂನಿವರ್ಸಿಟಿ ಬೋರ್ಡ್ ಇತ್ತವಾಗ ಅವ್ರಿಗೆ ಅಲ್ಲೋ ಹೀಗೆ ಮಾಡಿ ಕೊಟ್ಟಿದ್ರು. ಅವ್ರ ಪತ್ರಗಳೇ ಇಲ್ಲಂಗೆ ಆಗ್ಬಿಟ್ಟೈತೆ. ನಾವು ಆ ಟೈಮಲ್ಲಿ ಹಾಕಿ ಸಾಕು, ಒಬ್ಬ ಮೈಸೂರಲ್ಲಿದೆ ಅಂತಾರೆ, ಅಲ್ಲಿದೆ ಅಂತಾರೆ, ಇದುವರೆಗೂ ಅವ್ರಿಗೆ ಪತ್ರಗಳಿಲ್ಲ. ಪಂಚಾಯತಿ ಖಾತೆ ಮಾಡಿ, ಯಾಕಂದರೆ ಜನಗಳೆಲ್ಲ ಬುದ್ಧಿವಂತರಾಗಿದ್ದಾರೆ, ಇವತ್ತಲ್ಲಿ ವಿದ್ಯಾವಂತ ಇದ್ದಾರೆ. ಒಂದು ಲೋನ್ ತೊಗೊಳಕ್ಕೆ ಹೋಗ್ಬೇಕು, ಪಾರ್ಟೇಷನ್ ಮಾಡೋಕೆ ಹೋಗ್ಬೇಕು ಅಂದರೂ ಖಾತೆ ಕೇಳ್ತಾರೆ. ಪಂಚಾಯತಿ ಖಾತೆ ಕೇಳಿದ್ರೆ ನೀವು ಕಾನೂನು ಪ್ರಕಾರ ಅವನೇ ಹೇಳ್ತಾರೆ, ಪತ್ರ ತಂದು ಕೊಡ್ರಪ್ಪ, ಏನೈತೆ ನಿಮ್ಗೆ ಕೊಡಿ ಅಂದ್ರೆ ಏನೂ ಇಲ್ಲ ಅವ್ರ ಹತ್ರ. ಅದೂ ಸಹ ಪ್ರಸ್ತಾವ ಮಾಡಿದ್ದೀವಿ. ಇನ್ನು ತುಂಬ ತೊಂದರೆಗಳಿದೆ, ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ದಿನಾಲೇ ಬೇಕಾಗ್ತದೆ. ಗುಣತೋಪದ್ದು ಹೇಳಿದ್ದೀನಿ ಆಲ್ರೆಡಿ. ಅದನ್ನೆಲ್ಲ ಸಾಹೇಬರು ಕಡೆಯಿಂದನೇ ಆಗಬೇಕು ಹೊರತು ನಮ್ಮ ಪ್ರೋತ್ಸಾಹ ನಾವು ಮೆಟ್ಲು ಥರ ಅವ್ರು ನಿಂತ್ಕೊಬೇಕು ಅಷ್ಟೇ ಹೊರತು ಸಾಹೇಬ್ರೇನು ಇದು ಮಾಡೋಕ್ಕಾಗಲ್ಲ. ಸಾಹೇಬರು ನಮ್ಮಂಥ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಅವ್ರಿಗೆ ಸಹಾಯ ಕೊಟ್ಟರೆ ಖಂಡಿತ ಅವರು ಬಂದು ಮಾಡ್ತಾರೆ. ಸುಮ್ಮನೆ ದೂರದಲ್ಲಿ ಎಷ್ಟು ಹೇಳಿದ್ರಿ 2 ವರ್ಷ ಆಯ್ತು ಹೇಳ್ರಿ, 3 ವರ್ಷ ಆಯ್ತು ಹೇಳ್ರಿ, ಸಾಹೇಬ್ರಿಗೆ ಒಂದೇನ ಯಶಂಪುರ ಅಂತ ಎಷ್ಟಿರುತ್ತೆ ಕೆಲಸ. ನಾವು ಸಹ ತುಂಬ ಇದ್ದೀವಿ, ಆದರೆ ಜನಗಳಿಗೆ ನಾವು ತೃಪ್ತಿ ಪಡೋದಕ್ಕೆ ಖಂಡಿತ ಆಗ್ತಾಯಿಲ್ಲ. ಜನಪ್ರತಿನಿಧಿಗಳು ಸೂಲೂರುಕೆರೆ ಪಂಚಾಯತಿ ಅಂದರೆ ತುಂಬ ನಮಗೆ ಕಷ್ಟ ಅನಿಸ್ತಾ ಇತ್ತು ಈಗ. ಯಾಕೆಂದರೆ ನಾವು ಎಲೆಕ್ಷನ್ ನಿಂತ್ವಪ್ಪ ಅನಿಸುತ್ತೆ, ಹೋದಾಗ ಮಾತಾಡ್ತಾರೆ, 2 ಗಂಟೆ ರಾತ್ರಿ ಫೋನ್ ಹಾಕ್ತಾರೆ, 11 ಗಂಟೆಗೆ ಫೋನ್ ಹಾಕ್ತಾರೆ. ನೋಡಿ, ಈಗ ಈ ಬಸವೇಶ್ವರ ಗ್ರಾಮದ ಬಂದಿಲ್ಲಿ ತುಂಬ ಯಶಸ್ವಿಯಾಗಿ ನಡೆದಿದೆ. ಗ್ರಾಮಸಭೆ ಯಶಸ್ವಿಯಾಗಿ ನಡೀತು. ತಾವು ಇದ್ದೀರಾ ಅಲ್ಲ, ಕಣ್ಣಾರ ನೋಡಿದ್ದೀರಾ. ನಾವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಇಲ್ಲ. ಒಂದು ಸಾವೇ ಆಗಲಿ, ಒಂದು ನೋವಿಗೆ ಆಗಲಿ, ನೀರಿಲ್ಲ ಅಂತ 10:30 ಫೋನ್ ಮಾಡ್ತಾರೆ, ಓವರ್ ಟೈಮ್ ಕಳಿಸಿದ್ದೀವಿ, ಪ್ರತಿಯೊಂದು ಮಾಡ್ತೀವಿ. ಈಗ ಅವ್ರು ಬಂದಾಗ ಯಾರೋ ಒಂದು ಬೀದಿಗೆ ಇರೋಲ್ಲ, ಸಪೋಸ್ ನನ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ, ನಿಮ್ಮ ಕಂಡ್ರೆ ನಮ್ಗೆ ಆಗಲ್ಲ, ಅದಕ್ಕೋಸ್ಕರ ಒಂದು ಅಂಥ ಜನನೂ ಇರ್ತಾರೆ. ಆ ದ್ವೇಷಕ್ಕೋಸ್ಕರ ಬಂದು ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ಹಾಕ್ತಾರೆ ಮಾತಾಡೋ ಜನಗಳು ಇರ್ತಾರೆ. ಅವೆಲ್ಲ ಬಿಟ್ಟಿದ್ದೀವಿ. ಗ್ರಾಮ ಸಭೆ ಇನ್ನೂ ಯಶಸ್ವಿಯಾಗಿ ನಡೆಸ್ತೀವಿ. ಗ್ರಾಮ ಸಭೆಯಲ್ಲಿ ಏನಿಲ್ಲ, ಎಸ್.ಟಿ. ಸೋಮಶೇಖರ್ ಇರೋವರೆಗೂ ಸಹ ಅವ್ರು ಇರೋವರು ಸಹ ನಾವು ಕಾರ್ಯಕರ್ತರುಗಳು ಸೈನಿಕರಾಗಿ ದುಡಿಯೋದಕ್ಕೆ ಹೆಮ್ಮೆ ಪಡ್ತೀವಿ ಅಂತ ಹೇಳ್ತೀವಿ. ಹಂಗೆ ದುಡಿತೀವಿ, ಹಂಗೆ ಸಹಾಯ ಮಾಡೋಕ್ಕೆ ನಾವು ರೆದ್ದ ಇದ್ವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅದಾದಮೇಲೆ ಶೋಭಾ ತಿಮ್ಮೇಗೌಡರು ಮಾತಾಡ್ತಾ ಹೇಳಿದ್ರು, ಸೋಮಶೇಖರ್ ಅವರು ಇರುವುದರಿಂದ ನಾವು ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿಯೂ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಗ್ರಾಮಸಭೆ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನು ತಾವೇನು ಗಮನ ಹರಿಸಿದ್ರಿ ಸರ್? ಇವತ್ತೇನು 2024-25ನ ಗ್ರಾಮಸಭೆ ಸೂಲೂರುಕೆರೆ ಗ್ರಾಮಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಾವು ನಮ್ಮ ವಾರ್ಡಲ್ಲೇ ಮಾಡಬೇಕು ಅಂತ ನಮ್ಮ ಸೌಭಾಗ್ಯ ಉಮೇಶು, ಶೋಭಾ ತಿಮ್ಮೇಗೌಡರು ಅವರೆಲ್ಲ ಬೋರ್ಡಲ್ಲಿ ತೀರ್ಮಾನ ಮಾಡಿ ಇಲ್ಲಿ ಕಾರ್ಯಕ್ರಮ ನಿಗದಿಪಡಿಸಿದ್ದು. ಅವ್ರು ನಮ್ಮ ಶಾಸಕರನ್ನ ಭೇಟಿ ಮಾಡಿ ಕರೆದಾಗ ಅವರು ಬಂದರು. ಸ್ವಲ್ಪ ಏನೋ ಕಾರಣದಿಂದ ರಾಮಗಿರಿ ಅವರು ಅವ್ರಿಗೇನೋ ಸಭೆ ಕರೆದಿಂದ ಲೇಟಾಗಿ ಬಂದು ನಮಗೆ ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ನಾವು ಫಸ್ಟು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಮಸ್ಯೆಗಳು ಏನೇನು ಬಂತು? ಸಮಸ್ಯೆಗಳು ಸರ್ ನಾವು ಮಾಡ್ತಾ ಇದ್ದೀವಿ, ತಮಗೂ ಪತ್ರಕರ್ತರಿಗೆ ಗೊತ್ತು. ಎಷ್ಟೇ ಸಮಸ್ಯೆ ಕೆಲಸ ಮಾಡ್ತಾಯಿದ್ರು ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಏನು ಮಾಡದೇ ಇದ್ದರೆ ಆರಾಮಾಗಿ ಹಂಗೆ ಇರ್ತದೆ, ಬೇಜಾರು ಮಾಡ್ಕೊಂಬೇಡಿ. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ರೆ 10 ಮಾಡಿದ್ರೆ ಇನ್ನು 100 ಜಾಸ್ತಿ ಆಗ್ತದೆ. ನಮ್ಮ ಕೈಲಾದ ಮಟ್ಟಿಗೆ ನಾವೆಲ್ಲ ಏನು 3 ಜನ ಪಂಚಾಯತ್ ಸದಸ್ಯರುಗಳಿದ್ದೀವಿ, ನಾವು ಒಗ್ಗಟ್ಟಾಗಿ ಕೊಮ್ಮಘಟ್ಟ ಮತ್ತು ಬಸವೇಶ್ವರ ನಮ್ಮ ವಾರ್ಡಿಗೆ ನಾವು ಮಾಡ್ತಾಯಿದ್ವಿ. ಅದೇ ರೀತಿ ನಮ್ಮ PDO ಮತ್ತು ಕಾರ್ಯದರ್ಶಿಗಳು ನಮಗೆ ಸಹಕಾರ ಕೊಡ್ತಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಏನೇ ಯಾವ್ಯಾವ ಟರ್ಮ್ಗಳು ಚೇಂಜ್ ಆಗ್ತದೆ ಅವರೆಲ್ಲ ನಮ್ಗೆ ಸಹಕಾರ ಕೊಟ್ಟವ್ರೆ. ನಮ್ಮ ಕೈಲಾದ ಮಟ್ಟಿಗೆ ನಾವು ನಮ್ಮ ಕೆಲಸ ಕಾರ್ಯನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕೊಟ್ಟು ಅದಕ್ಕೆ ಸಾಹೇಬರು 20ನೇ ತಾರೀಕು ಮೇಲೆ ನಮ್ಮ ಪಂಚಾಯತಿ ಲೆವೆಲಲ್ಲೇ ಒಂದು ಮೀಟಿಂಗ್ ಕರೆದು ಏನೇನು ಬೇಡಿಕೆ ಕೊಟ್ಟಿದ್ದಾರೆ ಅದನ್ನು ಬಗ್ಗೆ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವಾಗ ನೋಡಿ ಒಂದು 15 ಜನಕ್ಕೆ ನಾವು ಪೆನ್ಷನ್ನು ಮಾಡಿಸ್ಕೊಟ್ರು. ಆ ಥರ ಕೆಲಸಗಳು ಹೇಳಿದಾಗ ನಾವು ಮಾಡಿಕೊಡೋಕ್ಕೆ ಬದ್ಧ ಇದ್ದೀವಿ. ನಾವು ಸೋಮಶೇಖರ್ ಗೌಡರು ಇರೋವರೆಗೂ ನಮಗೇನು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮಗೇನು ಯಾವುದೇ ತೊಂದರೆ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ, ಇನ್ನೊಂದಿಲ್ಲ. ನಾವು ಕೆಲಸ ಮಾಡ್ತಾಯಿದ್ವಿ. ನಿಮ್ಮೆಲ್ಲ ಸಹಕಾರದಿಂದ ನಾವು ಇನ್ನೂ ಮುಂದಿನ ದಿವಸದಲ್ಲಿ ಈಗ ಅವ್ರನ್ನ ಏನು ನಮಗೆ ಕಂಪ್ಲೇಂಟ್ ಹೇಳ್ತಾರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ನಾವು ಕೆಲಸ ಮಾಡೋಕ್ಕೆ ದೇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ನಮಗೆ ಒಂದು ಬ್ಯಾಕ್ಗ್ರೌಂಡಾಗಿ ನಮ್ಮ ಶಾಸಕರಿದ್ದಾರೆ ಅಂತ ತಮ್ಮ ಮಾಧ್ಯಮದ ಮೂಲಕ ಹೇಳಲು ಇಷ್ಟಪಡ್ತೀನಿ. ಬರೀ ಫೋನ್ ಮಾಡೋದು ಸಾಕು, ನಮ್ಗೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಬಂದು. ಅವರೇ ಆಗಲಿ, ಉಮೇಶ್ ಸರ್ ಆಗಲಿ, ಮತ್ತು ಸೋಮಶೇಖರ್ ಸರ್ ಅವರಿಗೆ ಏನು ಬೇಕೋ ಅವರು ನಾವು ಫೋನ್ ಮಾಡಿ ಸೋಮಶೇಖರ್ ಸರ್ ನೋಡ್ಬೇಕಾದ್ರೆ ಈಗ ಒಬ್ಬರು ಕಟ್ಕೋಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗಿ ನೋಡ್ತೀವಿ ನಾವು. ಆ ಥರ. ತಮ್ಮ ಹೆಸರು? ಶಿವರಾಮ್ ಅಂತ. ಇಲ್ಲಿಗೆ ಫಸ್ಟು ಮನೆ ನಂದು 2006ರಲ್ಲಿ ಬರೀ ಬೇರೆ ಒಳಗೆ ಬಂದು ಮನೆ ಕಟ್ತವನು. ಇಲ್ಲಿ ಕರೆಂಟ್ ಇಲ್ಲ, ಜನ್ರೇಟರ್ ಮಡಿಕೊಂಡಿದ್ದೆ 3 ವರ್ಷ. ಆ ಜನ್ರೇಟರ್ ಮಡಿಕೊಂಡು ಆಮೇಲೆ ನಮಗೆ ಒಂದು ಬಂದದ್ದು.
ಶರತ್ ಮಾತಾಡ್ತಿರೋದು. ಏನು ಅಂದರೆ ನಮಗೆ ಇವಾಗ ಕೊಂಗಟ ಕಾಲೊಂದಿಗೆ ಏನು ಹಕ್ಕುಪತ್ರ ಇಲ್ಲ ಜಾಗಕ್ಕೆ ಗುಂಟೋಪಲ್ಲಿ ಏನು ವಾಸವಾಗಿದ್ದಾರೆ ಅಷ್ಟು ಜನಕ್ಕೂ ಒಳಚರಂಡಿ ಆಗಿರ್ಬೋದು, ಸರ್ವೆ ನಂಬರ್ 2ಕ್ಕೆ ಒಳಚರಂಡಿ ವ್ಯವಸ್ಥೆ, ಅದಕ್ಕೆ ಮೋರಿ ಮೇಲೆ ಸ್ಲ್ಯಾಬ್ ಆಗಿರ್ಬೋದು, ಕುಡಿಯೋ ನೀರಿನ ಸೌಲಭ್ಯ ಆಗಿರ್ಬೋದು, ವಿದ್ಯುತ್ ಸೌಕರ್ಯ ಆಗಿರ್ಬೋದು, ಆ ವ್ಯಕ್ತಿಗೆ ಏನಾದರೂ ಪೆನ್ಷನ್ ಬರ್ತಿಲ್ಲ ಅಂದರೂ ಕೂಡ ತಿಮ್ಮೇಗೌಡರೇ ಮುಂದೆಗಡೆ ನಿಂತು ಮಾಡಿಸಿ ಕೊಟ್ಟಿರೋದು. ಇವತ್ತಿನವರೆಗೂ ಇಷ್ಟು ವರ್ಷದಲ್ಲಿ ಯಾವ ಮೆಂಬರ್ಗಳು 15 ವರ್ಷದಿಂದಲೂ ನಾವು ನೋಡಿದ ಮಟ್ಟಿಗೆ ಯಾವ ಮೆಂಬರ್ಗಳು ಬಂದು ಆ ರೋಡ್ಗೆ ಸ್ಲ್ಯಾಬ್ ಹಾಕಿಸಿರಲಿಲ್ಲ, ಮೋರಿ ಮಾಡಿಸಿರಲಿಲ್ಲ. BDಯಿಂದ ತಂದ್ಬಿಟ್ಟು ಅನುದಾನ ತಂದು ಮೋರಿ ಮಾಡಿಸಿದ್ರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾಗ. ಅದಾದಮೇಲೆ ಪಂಚಾಯತಿ ಮೆಂಬರ್ ಆಗಿದ್ದಾಗ ಗೆದ್ದು 6 ತಿಂಗಳಿಗೆ ಬಂದ್ಬಿಟ್ಟು ಎಲ್ಲ ನಮ್ಮ ರೋಡಲ್ಲಿರೋ ಮೋರಿಗಳ ಮೇಲೆಲ್ಲ ಸ್ಲ್ಯಾಬ್ ಹಾಕ್ಸಿದ್ರು. ರಿಟರ್ನಿಂಗ್ ವಾಲು ಒಬ್ಬರು ಗದ್ದೆಗೆ ಹೋಯ್ತಿತ್ತು ಜಮೀನಿಗೆ ನೀರದು, ಆ ನೀರನ್ನ ತೊಗೊಂಡೋಗ್ಬಿಟ್ಟು ಸೈಡಿಗೆ ಬಿಟ್ಟರು. ಮನೆಗಳಿದ್ದು ಅಕ್ಕಪಕ್ಕ ಸೊಳ್ಳೆ ಇದು ಎಲ್ಲ ಆ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಇದು ಮಾಡೋರೆ. ಈಗ ಸಾಹೇಬ್ರಿಗೆ ನಾವು ಸರ್ವೆ ನಂಬರ್ 2 ಗುಂಟೋಪ್ದು ಏನು ಕೊಟ್ಟಿದ್ದೀವಿ ಹಕ್ಕುಪತ್ರ ನೀಡಬೇಕಂತ, ಇದೇ ನಮ್ಮ ತಿಮ್ಮೇಗೌಡರು ಸಾಹೇಬರು ತಲೆಗೆ ಹಾಕ್ಕೊಂಡು ಪಂಚಾಯತಿ ಪ್ರೊಸೀಡಿಂಗ್ಸ್ ಮಾಡಿಸ್ಬಿಟ್ಟು ಸಾಹೇಬ್ರ ಮುಖಾಂತರ ಲೆಟ್ರ್ ಹಾಕ್ಸ್ಬಿಟ್ಟು ಸದ್ನಕ್ಕೆ ಕಳಿಸ್ಬೇಕು. ತಿಮ್ಮೇಗೌಡರ ಮುಖಾಂತರನೇ ಮಾಡಿಸ್ಬೇಕು. ನಾವು ಬೇರೆ ಮೆಂಬರ್ಗಳನ್ನ ನೆಚ್ಕೊಳಕ್ಕಾಗಲ್ಲ. ಈಗ ಉಮೇಶ್ ಅಣ್ಣವರು ತಿಮ್ಮೇಗೌಡರು ಇವ್ರ ಮುಖಾಂತರನೇ ನಾನು ಮಾಡಿಸ್ಬೇಕು. ಸದಸ್ಯರಲ್ಲಿ ಕೇಳ್ಕೊಂಡ್ವಿ, ತಿಮ್ಮೇಗೌಡರಿಗೆ ಮತ್ತೆ ಇವ್ರಿಗೆ ಉಮೇಶ್ ಅವ್ರಿಗೆ ಕೇಳ್ಕೊಂಡಾಗ ಆಯ್ತು ಅಂತ ಹೇಳ್ಬಿಟ್ಟು ರೀಸೆಂಟ್ ಒಂದು 3 days ಹಿಂದೆ ಒಂದು 15 ಜನ ಕಾರ್ಮಿಕರನ್ನ ಮತ್ತೆ JCB ತಂದು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಇನ್ನೂ ಆಗುತ್ತೆ ಅದನ್ನ. ಅದು ನಮ್ಮ ಬಡಾವಣೆಯವರು ಸ್ವಲ್ಪ ತಾಳ್ಮೆಯಿಂದ ಪ್ರತಿಯೊಂದು ಕ್ಲಾಸ್ಗೂ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮ ಸದಸ್ಯರು ಅಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದಾರೆ. ಸೋಮ ತಿಮ್ಮೇಗೌಡ ಆಗಿರ್ಬೋದು, ಉಮೇಶ್ ಅವ್ರು ಇರ್ಬೋದು, ಚಿಕ್ಕಣ್ಣ ಅವ್ರು ಇರ್ಬೋದು, ನಾವು ಅವರಲ್ಲಿ ಕೇಳ್ಕೊಂಡಾಗ ಇಮಿಡಿಯೇಟ್ ಸ್ಪಂದನೆ ಮಾಡಿದ್ದಾರೆ. ಮತ್ತೆ ಹೆಚ್ಚಿಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ 2 ಟೈಮು ನಮಗೆ ಆರೋಗ್ಯ ಶಿಬಿರನ್ನ ಏರ್ಪಡಿಸಿ ನಮಗೆ ಹಿರಿಯ ನಾಗರಿಕರಿಗೆ ಮತ್ತೆ ಈ ಬಡಾವಣೆ ಇವ್ರಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಬರ್ತಾ ಇದ್ದಾರೆ. ದಯಮಾಡಿ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಸೂಚನೆ ಗ್ರಾಮ ಪಂಚಾಯತಿ ಪರವಾಗಿ ಆರ್ಥಿಕ ಸ್ವಾಗತ ಸುಸ್ವಾಗತ. ದಯಮಾಡಿ ಎಲ್ಲರೂ ಚಪ್ಪಾಳೆ ಕಟ್ಟಬೇಕಾಗಿ ಇರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಹಿಂಗೆ ಬಾಣ ಇನ್ನೊಂಚೂರು ಒಂಚೂರು ಈ ಕಡೆ ಕೊಡಲ್ವಾ? ಕೊಡಲೇ ಇಲ್ಲಪ್ಪ. ಸರ್ ಒಂದು ಕೈ ಇಟ್ಕೊಳ್ಳಿ ಸರ್. ಮುಂದೆ ಅವ್ರು ಕಾಣಿಸ್ತಾ ಇಲ್ಲ. ಅವರು ಮುಂದೆ ಹಿಂದೆ ಅದ್ರೌದಾ ನೋಡ್ರೆ ಅವ್ರಿಗೆ ಕೊಡ್ಸಿ ಹಾಗೆ ಇಟ್ಕೊಳ್ಳಿ. ಈಗ ನೋಡಿ ರೆಡಿ ಕಾಣಿಸ್ಬೇಕು ಈ ಕಡೆ ನೋಡಕ್ಕ. ಈ ಕಡೆ ನೋಡಕ್ಕ, ಕೈ ಬಿಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ. ಸ್ವಲ್ಪ ವೈಡ್ ಆಗ್ಬೇಕು ಸರ್, ಸ್ವಲ್ಪ ಸರ್ ಒಂಚೂರು ವೈಡ್ ಆಗಿ ಸರ್. ಹಾಂ ಹಂಗೆ ಸಿದ್ದರಾಮಯ್ಯನವರು ನಾಗೇಂದ್ರ ಅವರು, ರಾಮು ಚೋಡಪ್ಪನವರು,
ಎಲ್ಲ ಇಲ್ಲೇ ಅದೇ ಸಮಸ್ಯೆ ಇದೆ ಅಂತ ಮುಖ್ಯವಾಗಿ ನೀವು ಗಮನಿಸಿರೋ ಹಾಂ, ನಮ್ಮದು ರಾಮೇಗೌಡ ಲೇಔಟು, ಅದು BBMP ಲಿಮಿಟ್ಸಿಗೆ ಬಂದಿದೆ. ಮತ್ತು ನಮ್ಮದು ಸ್ಟ್ರೀಟ್ ಲೈಟ್ ಇಲ್ಲ, ಆಮೇಲೆ ಸ್ಯಾನಿಟರಿ ಪ್ರಾಬ್ಲಮ್ಮು, ಮತ್ತು ಕಾವೇರಿ ವಾಟರ್ ಪ್ರಾಬ್ಲಮ್ಮು. ಸೊ ನಮಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂಚೂರು ಮನವಿ ಲೆಟರ್ ಎಲ್ಲರಿಗೂ ಕೊಟ್ಟಿದ್ದೀವಿ. ಜಾಯಿಂಟ್ ಕಮಿಷನರ್ ಆಗಿರ್ಬೋದು, ಇಲ್ಲಿ ಕಾವೇರಿ BWSSB ಅವ್ರಿಗೂ ಕೊಟ್ಟಿದ್ದೀವಿ. ಸೊ ಎಲ್ಲ ಕಡೆಯೂ ಕೊಟ್ಕೊಂಡು ಏನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ಕೊ ಬಂದಿದ್ದೀವಿ. ಸೊ ಅದೇ ಇವಾಗ MLA ಅವರು ಬಂದು ಇವಾಗ ಏನು ಮಾಡ್ತಾರೋ ನೋಡಬೇಕು. ದಿನಗಳಲ್ಲಿ ಕಾವೇರಿ ವಾಟರ್ದೊಂದು ನಾವು ಕೊಟ್ಟಿದ್ದೀವಿ ಸರ್, ಆಲ್ರೆಡಿ ನಾವು ಲೆಟರ್ ಕೊಟ್ಟಿದ್ದೀವಿ. BBMP ಲಿಮಿಟ್ಸ್ ಇರೋದ್ರಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. MLA ಸಾಹೇಬ್ರು ಮೀಟ್ ಮಾಡಿದ್ವಿ, ಅವರು ಹೇಳಿದ್ದಾರೆ. ಮತ್ತು ಮೇಯ್ನ್ ಏನು ಅಂತಂದರೆ ಬೀದಿ ದೀಪದ್ದು ಸರ್, ಯಾಕಂತಂದರೆ ಮೇನ್ ರೋಡ್ ಆಗಿರೋದ್ರಿಂದ ಬಸವೇಶ್ವರ ಬೈಲಬಸವನಿಗೆ ಬೀದಿ ದೀಪದ ವ್ಯವಸ್ಥೆ ಒಂದು ಆಗಿಲ್ಲ. ಆಮೇಲೆ UGD ಏನಾಗಿದೆ ಗೊತ್ತಾ ಸರ್, ಅದು ಡೆವಲಪರ್ಸ್ ಏನು ಮಾಡಿದ್ದಾರೆ, ಅರ್ಧಕ್ಕೆ ಹೋಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಇದು ರೈಲ್ವೆ ಟ್ರ್ಯಾಕ್ ಬಂದು ಅಂತೇಳಿ. ಸೊ ಆ ರೈಲ್ವೆ ಟ್ರ್ಯಾಕಿಂದ ಮುಂದೆ ಹೋಗಿಲ್ಲ ಅಂತ ಅನ್ಕೊಂಡಿದ್ದೀವಿ. ಸೊ ಅದೇನಾದ್ರು ಬ್ಲಾಕೇಜ್ ಆಗಿಬಿಟ್ರೆ ಇಡೀ ಏರಿಯಾಕ್ಕೆ ನಾವು ಒಂದು 50 ಮನೆಗಳಿದ್ದಾವೆ, 50 ಮನೆಗಳ ಜನರು ಸಫರ್ ಆಗ್ಬಿಡ್ತೀವಿ. ಸೊ ಅದನ್ನು ಫಸ್ಟ್ ಮಾಡಿಸ್ಕೊಡ್ಬೇಕು. ಮತ್ತು ಡ್ರೈನೇಜ್ ವ್ಯವಸ್ಥೆ ಒಂದು ಇದಾಗಬೇಕು ಅಂತೇಳಿ ಒಂದು ಸಮಸ್ಯೆ ಇದೆ ಸರ್. ಆಲ್ರೆಡಿ ಹೇಳಿದೆ ಸರ್, ಈಗ UGD ಪ್ರಾಬ್ಲಮ್ ಅಂತ. ಈಗ ಸೆಕೆಂಡ್ ಕ್ರಾಸಲ್ಲಿ ಆಲ್ರೆಡಿ ನಮ್ಮ ಮನೆಯಿಂದನೇ, ನಮ್ಮ ರೋಡಿಂದನೇ ಸ್ಟಾರ್ಟ್ ಆಗಿದೆ. ಈಗ ನಾನು ಅಲ್ಲಿ ಕ್ಲೀನಿಂಗ್ನವ್ರನ್ನ ಕರೀತಾ ಇದ್ದೀನಿ. ಯಾಕಂತಂದರೆ ಅದು ಬ್ಲಾಕೇಜ್ ಆಗಿಲ್ಲ, ಮೋಸ್ಟ್ಲಿ ಅದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಅದು ಬ್ಲಾಕೇಜ್ ಆಗಿದ್ರೆ ಕ್ಲೀನ್ ಮಾಡ್ತಾರೆ, ಅದು ಮುಂದೆ ಕಂಟಿನ್ಯೂಟಿ ಇಲ್ಲ, ಎಲ್ಲೂ ಚೇಂಬರ್ಗಳಿಲ್ಲ, ಮತ್ತು ಕಂಟಿನ್ಯೂಟಿ ಇಲ್ಲ. ಸೆಕೆಂಡ್ ಕ್ರಾಸಲ್ಲಿ ಪ್ರಾಬ್ಲಮ್ ಆಲ್ರೆಡಿ ಇವತ್ತಿನ ಸ್ಟಾರ್ಟ್ ಆಗಿದೆ. ಅದರಿಂದ ಮುಂದೆ ಗಮನ ಹರಿಸಿ ಅಂತೇಳಿ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಸರ್. ಬೀದಿ ದೀಪ ಸಮಸ್ಯೆ ಹೆಂಗಾಗಿದೆ ಅಂದರೆ, ನಮ್ಮ ಡೆವಲಪರ್ ಇದುವರೆಗೂ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಕೊಂಡ್ಬಂದು ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಅವರು ಪ್ರತಿ ತಿಂಗಳು ಬಂದು ಬೆಸ್ಕಾಂ ಅವರು ಎಲೆಕ್ಟ್ರಿಸಿಟಿ ತೆಗಿತಾ ಇದ್ದಾರೆ ಬೀದಿ ದೀಪದ. ಸೊ ರಾತ್ರಿ ಎಲ್ಲ ಕತ್ಲಾಗಿದೆ ನಮ್ಮ ಲೇಔಟ್. ನಾವು ಹೋಗಿ ತಿರ್ಗಾ BBMPಗೆ ಮನವಿ ಮಾಡಿ ತಿರ್ಗಾ ಹಾಕಿಸ್ತೀವಿ, ಅವ್ರು ಬಂದು ಪ್ರತಿ ತಿಂಗಳು ತೆಗಿತಾ ಇದ್ದಾರೆ. ಆ ಬೀದಿ ದೀಪಗಳನ್ನ BBMP ಅವರು ಹ್ಯಾಂಡ್ ಓವರ್ ತಗೊಂಡು ನಮಗೆ ಜನಕ್ಕೆ ಓಡಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ಫಸ್ಟ್ ರಿಕ್ವೆಸ್ಟ್ ಹಾಕಿದೀವಿ ನಾವು. ಅವ್ರಿಗೆ ಹವಾಲ್ ಮುಖಾಂತರ ಆಗಲಿ, ಮೈಕ್ ಮುಖಾಂತರ ಆಗಲಿ ತಿಳಿಸ್ಬೋದು. ಅವರು ಈ ಭಾಗದ PDO ಅವರಿಗೆ ಸೂಚಿಸ್ತಾರೆ, ಅದನ್ನ ಅವರು ಪಾಲನೆ ಮಾಡ್ತಾರೆ. ಈಗ ಇಲ್ಲಿ ಏನೇ ಅಭಿವೃದ್ಧಿ ಆಗಿದೆ, ಇದು ಬಂದು ಒಂದು ಅನಧಿಕೃತ ಬಡಾವಣೆ. ಇಲ್ಲಿ ಬಂದು ರೆವಿನ್ಯೂ ಲೇಔಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಯಾರೋ ಹೋಗಿದ್ದಾರೆ. ಇವತ್ತು ಅಭಿವೃದ್ಧಿ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ನಮ್ಮ FT ಸೋಮಶೇಖರ್ ಗೌಡರು ಬಂದಂತ ಫಂಡಿಂದ ಮಾತ್ರ. ಇಲ್ಲಿ ಯಾವುದೇ ರೀತಿ ಯಾವುದೇ ಪಂಚಾಯತಿ ಮೆಂಬರು ಆಗಲಿ, ಯಾರೋ ನಮ್ಮ ಸ್ನೇಹಿತರು ಭಾಷಣ ಮಾಡ್ತಾ ಇದ್ರು, ನನ್ನಿಂದ ಆಗಿದೆ, ನನ್ನಿಂದ ಆಗಿದೆ. ಇಲ್ಲಿ ಯಾವುದೇ ಪಂಚಾಯತಿ ಮೆಂಬರ್ ಇಂದ ಆಗಿಲ್ಲ. FT ಸೋಮಶೇಖರ್ ಗೌಡರು ಕೊಟ್ಟಿರುವಂತ ಫಂಡಿಂದನೇ ಇದಾಗಿರೋದು. ಅದನ್ನ ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳ್ತೀನಿ. ಇಲ್ಲಿ ಮೆಂಬರ್ಗಳು ಮಧ್ಯೆ ಇರುವಂತ ಪುರೋಹಿತರು ಅಲ್ಲಿ ಹೊರ ಕೊಟ್ಟು ಅವ್ರು ಫಂಡ್ ಕೊಟ್ಟರೆ ಮಾತ್ರ ಇಲ್ಲಿ ಕೆಲಸ ಮಾಡೋದು. ಅವ್ರು ಗೆದ್ದಿರೋದು ಆ ಕೆಲಸ ಮಾಡಕ್ಕೋಸ್ಕರ. ಅದ್ ನಾನೇ ಮಾಡಿದೆ ಅಂತ ಯಾರು ಬೆನ್ ತಟ್ಕೊಂಡ್ರೆ ಅದನ್ನ ನಾವು ಕೇಳುವಷ್ಟು ದಡ್ಡಲ್ಲ. ಏನೇ ಕೊಟ್ಟಿದ್ರು ಅವ್ರ ಫಂಡಿಂದ ಇಲ್ಲಿ ಕೆಲಸ ಆಗಿರೋದು. ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತಾರೆ. ಇಲ್ಲಿ ಕಲ್ಲು ಮಣ್ಣುಗಳಿದ್ದು, ಬೆಟ್ಟಗಟ್ಟುಗಳಿದ್ದು, ಒಂದು ಚರಂಡಿ ವ್ಯವಸ್ಥೆ ಇರಲಿಲ್ಲ, ಒಂದು TCP ವ್ಯವಸ್ಥೆ ಇರಲಿಲ್ಲ. ಇವತ್ತು ಇಲ್ಲಿ ಏನಾದ್ರು ಕೆಲಸ ಆಗಿದೆ ಅಂತ ಹೇಳಿದ್ರೆ ನಮ್ಮ FT ಸೋಮಶೇಖರ್ ಅವರು ಕೊಟ್ಟಂತ ಫಂಡಿಂದ ಆಗಿದೆ. ಅವರು ಇನ್ನೂ ಕೂಡ ನಮ್ಮ ಈ ಭಾಗದ ಅಭಿವೃದ್ಧಿ ಮಾಡ್ತಾರೆ. ಎದುರುಗಡೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎದುರುಗಡೆ 50 ಲಕ್ಷ ಇದ್ದಾರೆ. ಇವತ್ತು ಅದ್ರ ಮೇಲೆ ವೇದಿಕೆ ಹಾಕಿದ್ದಾರೆ. ನಮ್ಮ PDO ಸಾಹೇಬರು ಹೊಸ ಬಂದಿದ್ದಾರೆ, ನಮ್ಮ ಮೆಂಬರ್ ಇದ್ದಾರೆ. ಇವತ್ತವರೆಗೂ ಅವ್ರು ಕಾಣಿಸಲ್ಲ. ಅದು ಆನ್ ಮಾಡಿ ನೋಡಿದ್ರೆ ಅದ್ರ ಉಳಿದ 3 ಲೈಟು. ಮತ್ತೆ ನಮ್ಮ ಸಭೆಯನ್ನ ಇವತ್ತು ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ಈಗ ಆಲ್ರೆಡಿ ಸಂಬಂಧಪಟ್ಟಂತೆ ಎಲ್ಲ ಕೂಡ ಚರ್ಚೆ ಕೂಡ ಆಗಿದೆ. ಮುಂಚೆಗಿಂತ ಇವಾಗ ಸ್ವಲ್ಪ ಓಡಾಡ್ತಕ್ಕಂಥ ರಸ್ತೆ ಕೂಡ ಅನುಕೂಲ ಆಗಿದೆ. ನಮ್ಮ BD ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು, ನಾನ್ ಮಾಡಿದೆ ಅಂತ. ಆದ್ರೆ ನಮ್ಮ ತಿಮ್ಮೇಗೌಡ ಹುಟ್ಟು ಹೋರಾಟಗಾರ, 35 ವರ್ಷದ ಸ್ನೇಹಿತ. ಈ ಭಾಗದಲ್ಲಿ ಯಾವ ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಗಮನಕ್ಕೆ ತಂದು ಅದನ್ನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಚಾಲನೆ ಮಾಡ್ತಕ್ಕಂಥ ಅವನು. ಸಾಮಾನ್ಯವಾಗಿ ತಮ್ಗೆಲ್ಲ ಗೊತ್ತಿರ್ತದೆ, ಗ್ರಾಮ ಪಂಚಾಯತಿಗೆ ಎಷ್ಟು ಲಿಮಿಟ್ ಇರ್ತದೆ, ಎಷ್ಟು ಹಣಕಾಸು ಬರ್ತದೆ, ಅದ್ರ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೆಲಸ ಮಾಡ್ಬೇಕಾಗ್ತದೆ. ಸರ್ಕಾರನ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಈಗ ತಾನೇ ಅನೇಕ ಮನವಿಗಳು ಕೂಡ ಗಮನಕ್ಕೆ ಬಂದಿದೆ. ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯತಿ ಬಹುಶಃ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಬಹಳ ಆಕ್ಟಿವ್ ಇದ್ದಾರೆ. ಅವರ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು.
ಜನಸಾಮಾನ್ಯರು ನಮಗೆ ಮತ ಹಾಕಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕದೇನಾರ ಇದ್ರೂ ಕೂಡ ಅವ್ರ ಹತ್ರ ನಾನು ಚರ್ಚೆ ಮಾಡಿ ಈ ಭಾಗದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ನಮ್ಮ ಕೆಂಗೇರಿ ಸ್ವಾಮೀಜಿ ಮಠದಿಂದ ಎದುರುಗಡೆ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಬಹಳ ಬಿಡ್ಡೆ ಶ್ರೀನಿವಾಸ ಮೂರ್ತಿಗೆಲ್ಲ ಗೊತ್ತು, ಬಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಅಟ್ಲೀಸ್ಟ್ ಆ ಕಡೆ ಈ ಕಡೆ ಲೈಟ್ನಲ್ಲಿ ಹಾಕ್ಸ್ಬೇಕು ಅಂತಕ್ಕಂಥದ್ದು ಕೂಡ ಮನವಿನ ಕೂಡ ಮಾಡಿದ್ದು, ಅದಕ್ಕೆ ಚಾಲನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಮಾಡುವಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ರೋಡು ಸರಿಯಾದ ರೀತಿಯಲ್ಲಿ ಇದು ಮಾಡಲಿಲ್ಲ. ಇಲ್ಲೂ ಅಷ್ಟೇ ಕಣ್ಮಿಣಿಕೆ ಮೇಲ್ಗಡೆ ಹೆಜ್ಜಾಲ್ ಮತ್ತೆ ಕಣ್ಮಿಣಿಕೆ ಅಲ್ಲೂ ಕೂಡ ಬಹಳ ತೊಂದರೆ ಆಗ್ತದೆ. ಅದನ್ನ ನಾನು ಪೆಟಿಷನ್ ಕಮಿಟಿ ಮುಂದೆನೂ ಕೂಡ ತಗೊಂಡು ಬಂದಿದ್ದೆ. ಆ ಸಂಬಂಧಪಟ್ಟಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀವು ಹೋಗಿ ಬಾಬಾ ಸಾಹೇಬ್ ಪಾಳ್ಯ ಮತ್ತೆ ಕುಂಬಳಗೋಡು ಕಣ್ಮಿಣಿಕೆ 3 ಪಂಚಾಯತಿಯವ್ರನ್ನ ಭೇಟಿ ಮಾಡಿ ಏನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಮಾಡದೆ ಹೋದ್ರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಫ್ಲೈಓವರ್ ಮಾಡಿದ್ದು ವೇಸ್ಟ್ ಆಗ್ತದೆ. ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನ ನೀವು ಮಾಡಿ ನೆಕ್ಸ್ಟ್ ಕಮಿಟಿ ಮೀಟಿಂಗಿಗೆ ಅದನ್ನು ತರಬೇಕು ಅಂತಕ್ಕಂಥದ್ದನ್ನು ಕೂಡ ಇನ್ಸ್ಟ್ರಕ್ಟ್ ಮಾಡಿದ್ದೇವೆ. ಅದ ಅಸೆಂಬ್ಲಿ 9 ರಿಂದ 20 ಅಸೆಂಬ್ಲಿ ನಡೀತದೆ. ಅಸೆಂಬ್ಲಿ ಆದಮೇಲೆ ಆ ಕಮಿಟಿ ಮುಂದೆ ಬರ್ತಕ್ಕಂಥದ್ದಕ್ಕೆ ಕೂಡ ಚಾಲು ಮಾಡ್ತೇವೆ. ಬಾಬಾ ಸಾಹೇಬ್ ಪಾಳ್ಯದಿಂದ ಬರ್ತಕ್ಕಂಥ ರೋಡು ಇಲ್ಲಿಗೆ ಸ್ವಲ್ಪ ಹದಗೆಟ್ಟು ಹೋಗಿದೆ, ನೋಡ್ತಿದ್ದೀನಿ. ಅದನ್ನು ಕೂಡ ಡಾಂಬರೀಕರಣ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡೋಣ. ಮಿಕ್ಕ 2 ರಸ್ತೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಮಿಷನರ್ಗೆ ನಮ್ಮ ತಿಮ್ಮೇಗೌಡರು ಎಲ್ಲ ಪಂಚಾಯತಿ ಮೆಂಬರ್ಗಳು ಕೂಡ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ಕಮಿಷನ್ BDNR ಯಾರು ಬಂದವ್ರೆ 25 ವರ್ಷದಿಂದ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ. ಆ ಸರ್ಕಾರ ಇದ್ದಾಗನ ಈಗ ಸರ್ಕಾರ ಆದೇಶದಿಂದ ಪರ್ಮನೆಂಟ್ ಆಗಿ ಅವ್ರಿಗೆ ನಿವಾಸಗಳಿಗೆ ಹಂಚಿಕೆ ಮಾಡಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದಾರೆ. ಎರಡನೇದು ಬಸವೇಶ್ವರ ನಗರ ಮತ್ತು ಕೊಂಬಾಟ ಗ್ರಾಮಸ್ಥರಿಗೆ JJM ಮನೆಗಳಲ್ಲಿ ಮಾನ್ಯ ಶಾಸಕರು ಮುಂದಿನ ವಾರದಲ್ಲಿ ಸಂಖ್ಯೆ ಮುಗಿಸುವ ಮೇಲೆ 20ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ಕೊಂಬಾಟ ಕೆರೆ ನೀರು ಅಷ್ಟೇ ತುಂಬಾ ಗಲೀಜಾಗಿ ಪೈಪ್ ಬರ್ತಾ ಇತ್ತು, ಸ್ಯಾನಿಟರಿ ನೀರು. ಅದನ್ನ ಮಾನ್ಯ ಶಾಸಕರು ಸಪರೇಟ್ ಆಗಿ ಒಂದು ಲೈನ್ ಮಾಡಿಸಿ ಈಗ ಅದು ಕೋಡಿಗೆ ಹೋಗಿ ಮಾಡಿದ್ದಾರೆ. ಕೆರೆ ಶುದ್ಧವಾಗಿರೋ ಒಂದು ಪರಿಸ್ಥಿತಿ ನಮ್ಮ MLA ಸಾಹೇಬರು ಕಡೆಯಿಂದ ಆಗಿದೆ. ಮೂರನೇದು ಇನ್ನೊಂದು ಬಸವೇಶ್ವರಕ್ಕೆ ರೋಡಿಗಳಿದ್ದೀವಿ. ಈಗ ಎಲ್ಲೂ ರೋಡ್ ಇಲ್ಲ. ಬಸವೇಶ್ವರಕ್ಕೆ ಬಿಡಿಎಯಿಂದ ಹೇಳ್ತಾ ಇದ್ದೀವಿ. BDN ಅವ್ರ ಕಡೆಯಿಂದ PLR ರೋಡ್ ಕಡೆಯಿಂದ ಇವತ್ತು ನಮ್ಮ ಬಸವೇಶ್ವರಕ್ಕೆ ಒಂದು 80 ಅಡಿ ರೋಡ್ ಮಾಡ್ಕೊಡ್ಬೇಕು ಅಂತ ಸಹ ನಾವು ವಿನಂತಿಸಿಕೊಂಡಿದ್ದೇವೆ. ಹಾಗೆ ಈ ಕೊಂಬಾಟ ಗ್ರಾಮ ಬಸವೇಶ್ವರದಲ್ಲಿ 3,000 ಜನ ಜನಸಂಖ್ಯೆ ಇದೆ. ಅವ್ರಿಗೆ ಇದುವರೆಗೂ ಸಹ ನಮಗೆ ಜಾಗ ಗುರುತಿಸಿದ್ದಾರೆ. ಅದಕ್ಕೊಂದು ಕಾಂಪೌಂಡ್ ಹಾಕಿ ಏನೋ ಒಂದು ಅಂತ್ಯ ಸಂಸ್ಕಾರ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಹ ಲೆಟರ್ ಸಹ ಕೊಟ್ಟಿದ್ದೀನಿ. ರಾಮ್ ಅವರೇ, ಇವೆಲ್ಲ ಕ್ಲಬ್ ಮಾಡೇ ನಾನು ಕೊಟ್ಟಿದ್ದೀನಿ, ಒಬ್ಬರದೇ ಅಂತಲ್ಲ. ಅದ್ರ ಬಗ್ಗೆ ನಾನು ಲೆಟರ್ನು ಕೊಟ್ಟಿದ್ದೀವಿ. 20ನೇ ತಾರೀಕು ಸ್ಮಶಾನಕ್ಕೆ ಬಿಡಬೇಕು. ಈಗ ನಾನು ನಿಮ್ಮನ್ನು ಇಟ್ಕೊಂಡೆ ನಮ್ಮೂರಲ್ಲೇ ಬರೀ 2 ಎಕರೆ ಬಿಡಿಸ್ಕೊಂಡೆ. ಎಷ್ಟು ನಮ್ದು ಹೋಗಿರೋದು 60 ಎಕರೆ ಹೋಗಿರೋದು. ಆ ಭಾಗದವರು ಆ ಟೈಮಲ್ಲಿ ಓನರ್ ಮಾಡಿಸ್ಬೇಕಾಯ್ತು. ನಮ್ಮೂರಲ್ಲಿ ಹೋಗಿರೋದು 60 ಎಕರೆ, 2 ಎಕರೆ ನಾವು ಸ್ಮಶಾನಕ್ಕೆ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ 1,100 ಎಕರೆ ಹೋಗಿರೋದನ್ನ 2008ನೇ ಇಸ್ವಿಯಿಂದ ಮಾಡಿಸ್ಬೇಕು. ಒಂದ್ ನಿಮಿಷ ಹೇಳಿ. ಆಮೇಲೆ ಈಗ ಅವಾಗ ಅಲ್ಲ, ನಾನು ಅವಾಗ ನಾವಿನ್ನೂ ಸದಸ್ಯ ಆಗಿರಲಿಲ್ಲ. ಈಗ ಕೇಳಿದ್ದೀವಿ ಏನ್ ಕೇಳ್ತೀವಿ. 2 ಸಾರಿ ಲೆಟರ್ ಹಾಕ್ಸಿದ್ದೀನಿ. ನಾನೇ MLA ಲೆಟರ್ ಹಾಕ್ಸಿ ನಾನು ಉಮೇಶು ಮಾಡಿ ನಾನು ಕೇಳ್ತಾ ಇದ್ದೀನಿ. 1000 ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. 1,100 ಎಕರೆ ಜಮೀನು ಹೋಗಿ ಯಾಕೆ ಬಿಟ್ಟಿಲ್ಲ? ಇರ್ರಿ 1,100 ಎಕರೆ ಕೊಂಬಾಟ ಸರ ನಂಬರ್ ಹೋಗಿರೋದು ಸ್ಮಶಾನ ಮಾಡ್ಕೊಂಡಿದ್ದೆ ಕೇಳ್ತಾ ಇದ್ದೀವಿ. ಸ್ಮಶಾನಕ್ಕೆ ಕೇಳ್ತಾರೆ. ಇಲ್ಲಪ್ಪ ಹೇಳ್ತಾ ಇದ್ದೀನಿ. ಅದನ್ನೇ 2 ಸಾರಿ ಲೆಟರ್ ಹಾಕ್ಸಿದ್ದೀವಲ್ಲ ನಾನು. ಇರ್ರಿ 2 ಸಾರಿ ಲೆಟರ್ ಹಾಕ್ಸಿದ್ದೀವಿ ನಿಮ್ದು. ನಾವು ಉಮೇಶ್ ಓಡಾಡಿ ಯಾವ್ದಪ್ಪ
ಅಲ್ಲೂ ಕೊಡಿ. ರಾಜಣ್ಣ 9 ಗ್ರಾಮ ಸರ್ವೇಶ್ವರದಿಂದ ನಾವು ಪ್ರಯತ್ನ ಪಟ್ಟಿದ್ದೇವೆ. ಸಾಹೇಬ್ರಿಗೆ 2-3 ಸತಿ ನಾವು ಕೇಳಿದ್ದೀವಿ. ಸಿಎ ಜಾಗದಲ್ಲಿ ಶ್ರೀನಿವಾಸ ಸ್ಟೇಜ್ ಹಾಕ್ಸ್ಕೊಂಡ್ ಬಂದಿದ್ದು. ನಾನು ಸಬ್ಜೆಕ್ಟ್ನ ಹೇಳಲಿಕ್ಕೆ ಹೋಗಲಿಲ್ಲ, ಡೈವರ್ಟ್ ಆಗ್ತದೆ ಅಂತೇಳಿ. ಗ್ರೇಟರ್ ಬೆಂಗಳೂರಿಗೆ ಮಾಡ್ತಕ್ಕಂಥದ್ದಕ್ಕೆ ಈಗ ಆಲ್ರೆಡಿ ಚಾಲನೆ ಕೊಟ್ಟಿದ್ದೇವೆ. ಆ ಕಮಿಟಿಲಿ ನಾನು ಕೂಡ ಇದ್ದೇನೆ. ನಮ್ಮ ಯಾವ ಪಂಚಾಯತಿನೂ ಕೂಡ ನೆಕ್ಸ್ಟ್ ಪಂಚಾಯತಿ ಇರೋದಿಲ್ಲ, ಎಲ್ಲ ಗ್ರೇಟರ್ ಬೆಂಗಳೂರಿಗೆ ಸೇರಿರ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಇನ್ ಜನವರಿ ಎಂಡಿಂಗಿಗೆ ಕಮಿಟಿ ಮೀಟಿಂಗ್ಗಳು ಮುಗೀತದೆ. 1 ವರ್ಷದಿಂದ ಗ್ರೇಟರ್ ಬೆಂಗಳೂರಿಗೆ ಚಾಲನೆ ಮಾಡಿದ್ದೇವೆ. ಅಂತಿಮವಾಗಿ ಜನವರಿಗೆ ಮುಗೀತದೆ. ನಮ್ಮ ಪಂಚಾಯತಿಗಳು ಯಾವುದಿದೆ ಅದೆಲ್ಲವನ್ನ ಗ್ರೇಟರ್ ಬೆಂಗಳೂರು 5 ಮೇಯರ್ ಮಾಡ್ತಕ್ಕಂಥದ್ದು, 1 ಗ್ರೇಟರ್ ಬೆಂಗಳೂರು ಮಾಡ್ತಕ್ಕಂಥದ್ದು. ಅದರಿಂದ ತಾವೆಲ್ಲ ನೋಡ್ತಾ ಇದ್ದೀರಿ, ಗ್ರಾಮ ಪಂಚಾಯತಿ ಸದಸ್ಯರ ಹಾರಾಟ ಕೂಗಾಟ ಅದು ಯಾವುದು ಬೇಡ ಅಂತಾನೆ ನಾನು ಅದಕ್ಕೆ ಹೇಳಿರಲಿಲ್ಲ ಮುಂಚೆನೆ. ಈಗ ಕಮಿಟಿ ಇರೋದ್ರಿಂದ ನೆಕ್ಸ್ಟ್ ಮಾರ್ಚ್ಗೆ ಅಸೆಂಬ್ಲಿಗೆ ಬರ್ತದೆ. ಅಸೆಂಬ್ಲಿ ಅಪ್ರೂವ್ ಆದಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ಗೆಲ್ಲ ಗ್ರೇಟರ್ ಬೆಂಗಳೂರು ಚಾಲು ಆಗ್ತದೆ. ಅವಾಗ ಎಲ್ಲ ಸಮಸ್ಯೆಗಳು ಕೂಡ 100ಕ್ಕೆ 100 ಬಗೆಹರಿಸ್ತಕ್ಕಂಥ ಕೆಲಸ ಕೂಡ ಆಗ್ತದೆ. ಇಲ್ಲೂ ಇದೆ ಸಮಸ್ಯೆ. ಅಷ್ಟೊಳಗಡೆ ನಾನೇ ಒಂದು ಸಭೆ ಕೂಡ ಮಾಡ್ತೇನೆ. ಎಲ್ಲ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಿ ಏನೇನು ಪ್ರಾಬ್ಲಮ್ಸ್ ಹೇಳಿದ್ದಾರೆ ಅವೆಲ್ಲವನ್ನ ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೀನಿ. ಅಧ್ಯಕ್ಷರು ಮುಂದೆ ಬನ್ನಿ. ಹಾಂ, ಈ ಕಡೆ ನೋಡಿ. ಅದೇ ರೀತಿಯಲ್ಲಿ ಸ್ಥಳೀಯ ಮುಖಂಡರು ಅನೇಕರು ತಿಮ್ಮೇಗೌಡರ ಕಾರ್ಯವನ್ನು, ಉಮೇಶ್ ಅವರ ಕಾರ್ಯನ ಅಭಿನಂದಿಸಿ ಸುದ್ದಿ ಮೃದಂಗಕ್ಕೆ ಬೈಟನ್ನು ಕೊಟ್ಟರು, ಹೇಳಿಕೆಯನ್ನು ಕೊಟ್ಟರು. ಅದೊಂದು ಭಾಗ. ಇನ್ನೊಂದು ಭಾಗದೊಳಗೆ ಅಲ್ಲಿ ಏನಾಗಿದೆ ಅಂತಂದರೆ, ಬಸವೇಶ್ವರ ನಗರ ಅಥವಾ ಬಾಬಾ ಸಾಹೇಬರ ಪಾಳ್ಯ ಅಂತ ಕರೀತಕ್ಕಂಥದ್ದಕ್ಕೆ ಒಂದಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ, ಉಳಿದಂಥದ್ದು ರೆವಿನ್ಯೂ ಭಾಗ, ಉಳಿದಂಥದ್ದು BDA ಭಾಗ, ಒಂದಷ್ಟು ಭಾಗ BBMP ವಾರ್ಡ್ಗೆ ಸೇರಿದೆ, ಒಂದಷ್ಟು ಭಾಗ ಗ್ರಾಮ ಪಂಚಾಯಿತಿ ಭಾಗಕ್ಕೆ ಸೇರಿದೆ. ಆದರೆ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಮುಖ್ಯ ರಸ್ತೆ ಒಳಗಿಂದಲೇ ಹೋಗಬೇಕು. ಆದರೆ BBMPಗೆ ಸೇರಿದಂತಹ ರಾಮೇಗೌಡ ಲೇಔಟ್ ಮುಖಾಂತರವೇ ಏನು ಹೋಗಬೇಕಾಗಿದೆ, ಅಲ್ಲಿ ಬೀದಿ ದೀಪಗಳ ಕೊರತೆ ಇದೆ ಅಂಥೇಳಿ ಅಲ್ಲಿದ್ದಂಥವ್ರು ಮನವಿಯನ್ನು ಕೂಡ ಕೊಟ್ಟರು. ಏನಾಗಿದೆ ಅಂತೇಳಿ ಸುದ್ದಿ ಮೃದಂಗಕ್ಕೆ ಹೇಳಿಕೆಯನ್ನು ಕೂಡ ಕೊಟ್ಟರು. BBMPಯವರು ಅದನ್ನು ತಮ್ಮ ವ್ಯಾಪ್ತಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಬೆಸ್ಕಾಂ ಬಿಲ್ ಕೊಟ್ಟಲ್ಲ, ಬೆಸ್ಕಾಂನವ್ರು ನಮಗೆ ಬಿಲ್ ಕಟ್ಟಿಲ್ಲ, ಬಾಕಿ ಇದೆ ಅಂತೇಳಿ ಅದನ್ನು ಏನು ವಿದ್ಯುತ್ತನ್ನು ಕಟ್ ಮಾಡಿ ಹೋಗ್ತಾ ಇದ್ದಾರೆ. ಈ ರೀತಿ ಆಗಿದೆ. ಅಲ್ಲಿಯ ನಾಗರಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆಯ ತೊಂದರೆ ಇದೆ ಅನ್ನುವಂಥದ್ದನ್ನು 3 ಜನರು ಮಾತನಾಡಿದ್ರು. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ತಿಮ್ಮೇಗೌಡರು ಮಾತಾಡಿದ್ದು, ಉಮೇಶ್ ಮಾತನಾಡಿದ್ದು, ಸಾರ್ವಜನಿಕರು ಮಾತಾಡಿದ್ದು ಎಲ್ಲ ನಿಮ್ಮ ಗಮನಕ್ಕೆ ತಂದಾದ ಮೇಲೆ ನಾನು ಆಗಲೇ ಹೇಳಿದೆ, ಪಂಚಾಯಿತಿ ಸದಸ್ಯರು ವರ್ಸಸ್ BT ಶ್ರೀನಿವಾಸ್ ಈಕ್ವಲ್ಸ್ ST ಸೋಮಶೇಖರ್ ಏನು ಅಂಥೇಳಿ ಅಂತ. ಸೋಮಶೇಖರ್ ಅವರು ಭಾಷಣ ಮಾಡ್ತಾ ಹೇಳಿದ್ರು, BT ಶ್ರೀನಿವಾಸ ಮೂರ್ತಿಯಲ್ಲಿ ಮತ್ತೊಬ್ಬರಾಗಲಿ ಒಂದು ಮಾತನ್ನು ಹೇಳ್ತಾರೆ. ತಿಮ್ಮೇಗೌಡರು ಅಂತ ಹೇಳಿಲ್ಲ, ಫಸ್ಟ್ ಹೇಳಿದಂಥದ್ದು ಇಲ್ಲಿ ಸದಸ್ಯರು ಅದನ್ನು ಕೆಲಸ ಮಾಡಿಸಿದ್ದೀನಿ ಅಂತಕ್ಕಂಥ ಕ್ರೆಡಿಟ್ ತಗೊಳೋದೇನು ಬೇಡ, ಬೆನ್ನು ತಟ್ಕೊಳೋದು ಬೇಡ ಅಂಥೇಳಿ ಅಂತ. ಅದು ತಿಮ್ಮೇಗೌಡ 30-40 ವರ್ಷಗಳಿಂದ ಹುಟ್ಟು ಹೋರಾಟಗಾರ. ಅವನ ಹೋರಾಟದ ಶ್ರಮದ ಫಲವಾಗಿ ಇಲ್ಲಿ ಅನೇಕ ಕೆಲಸಗಳಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಏನು ವಿರೋಧ ಮಾತನಾಡಿದಂತಹ BT ಶ್ರೀನಿವಾಸ ಮೂರ್ತಿಯವರ ಮಾತಿಗೆ ಈಕ್ವಲ್ಸನ್ನು ಕೊಟ್ಟು ಸೋಮಶೇಖರ್ ಅವರು ಕ್ರೆಡಿಟನ್ನು ತಿಮ್ಮೇಗೌಡರಿಗೆ ಕೊಟ್ಟರು. ಇಲ್ಲಿಯ ಸದಸ್ಯರು ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಿಸ್ತಿದ್ದಾರೆ ಅಂತ ಹೇಳೋ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ರು, ನಾನು ಮಧ್ಯೆಲ್ಲ ಮಾತನಾಡಬಾರ್ದು, ಗೊಂದಲ ಸೃಷ್ಟಿಸಬಾರ್ದು ಅಂತಿದ್ದೆ. ಒಟ್ಟಾರೆಯಾಗಿ ಇಡೀ ಪಂಚಾಯಿತಿಗಳು, ನನ್ನ ಕ್ಷೇತ್ರದಲ್ಲಿ ಬರುವಂಥ ಪಂಚಾಯಿತಿಗಳೆಲ್ಲವೂ ಕೂಡ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರ್ಪಡೆಯಾಗುತ್ತೆ. ಈ ಸಮಸ್ಯೆಯೇ ಇರಲ್ಲ, ಅಭಿವೃದ್ಧಿ ಆಗುತ್ತೆ.
ಸದ್ಯಕ್ಕೆ ಈ ಸಮಸ್ಯೆಗಳ ಬಗ್ಗೆ ಮತ್ತೊಂದು ಸಭೆಯನ್ನು ಕರೆದು ಅಧಿಕಾರಿಗಳು ಇಲ್ಲೇ ಕರೆದು ಬಗೆಹರಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಆಡಿದ್ರು. ಇದಿಷ್ಟು ಅಲ್ಲಿ ಒಂದಷ್ಟು ಸಮಸ್ಯೆಗಳು, ಇನ್ನೊಂದಷ್ಟು ಚರ್ಚೆಗಳು ಕುರಿತಂತೆ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಚೂಲ್ಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ BC ವೀರಭದ್ರಸ್ವಾಮಿ, ಪಂಚಾಯಿತಿ ಕಾರ್ಯದರ್ಶಿ S ಉಮಾದೇವಿ ಸೇರಿದಂತೆ ಹಲವರು ಅಲ್ಲಿ ಉಪಸ್ಥಿತರು ಇದ್ದರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ, ಸದಸ್ಯರಾಗಿರ್ತಕ್ಕಂಥ SR ಮೋಹನ್ ಕುಮಾರ್ ಅವರು, BV ರಾಮಚಂದ್ರರವರು, CR ಶಿವರವರು, ಹಾಗೆ ರಾಮಕೃಷ್ಣರವರು ಸೇರಿದಂತೆ ಹಲವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಒಟ್ಟಾರೆಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು, ಗ್ರಾಮಸಭೆ ಯಶಸ್ವಿಯಾಗಿ ನಡೀತು. ಅಲ್ಲಿ ಇದ್ದಂಥವ್ರು ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ಇದೆಲ್ಲವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.